ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು ಸರ್? ಪ್ರಧಾನಿಯಾಗಿ ಮೋದಿ ಆದ್ರೇನೆ ಒಳ್ಳೇದು. ಮೋದಿ ಅವರು ಯಾಕೆ ಸರ್? ಕಾರಣ ಅಂದ್ರೆ ನಮ್ಮ ದೇಶ ಕಾಪಾಡಕ್ ಅವರೇ ರಾಹುಲ್ ಗಾಂಧಿ ಅವರು ಅವ್ರ ಪ್ರಧಾನಿ ಅವ್ರಿಗಿಂತ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ ಪರವಾಗಿಲ್ಲ. ಮಾಡಿದ್ರು ಆಗಲ್ಲ, ಮೋದಿನೇ ಬರೋದು. ನೀವೇನೇ ಮಾಡ್ರು ನಿಮ್ ಮೋದಿನೇ ಬರೋದು. ಕೆಲವು ದುಡಿಯೋರ್ನ ಕೈ ಕಟ್ಟಾಕ್ ಕೂರ್ಸೋದು ಅದು ಮಜಾ ಇರೋದು. ಇವ್ರೇನು ಮಾಡಬೇಕಾಗಿಲ್ಲ, ಭ್ರಷ್ಟಾಚಾರ ನಿಲ್ಸಿದ್ರೆ ಸಾಕು. ಸ್ಟೇಟ್ ಅಲ್ಲಿ ಬಿಜೆಪಿ ಅಂತ ಲೀಡರ್ಸ್ ಇಲ್ಲ. ಯಡಿಯೂರಪ್ಪ ಇದ್ದೀರಾ ಪರವಾಗಿದ್ದಿಲ್ಲ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ್ದು ಜನಕ್ಕೆ ತಲುಪಿದೆ ಅನ್ಸುತ್ತಾ? ಇಷ್ಟು ವರ್ಷದಿಂದ ಬಿಜೆಪಿ ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಈ ತರ ಬೆನಿಫಿಟ್ ಯಾವುದು ಕೊಟ್ಟಿಲ್ಲ. ಏನೋ ದೊಡ್ಡವ್ರಿಗೆ ಆಗ್ತಾ ಇದ್ದೆ, ನಮ್ಮಂತ ಬಡವರಿಗೆ ಯಾರಿಗೂ ₹1 ಉಪಾಯ ಇಲ್ಲ. ನಮ್ಗೆ ಫ್ರೀ ಕೊಡ್ತಾರೆ, ಎಲ್ಲ ಮಾಡ್ತಾರೆ ಅಂತ ಒತ್ತಿದ್ರು ಅಷ್ಟೇನೆ. ಅವ್ರು ಫ್ರೀ ಕೊಟ್ಮೇಲೆ ಯಾರಿಗೂ ಹೋಗ್ತಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಕೈಯಿಂದ ಮನೆ ತಂದು ಕೊಡ್ತಾ ಇಲ್ಲ, DKC ಮನೆಯಿಂದ ತಂದು ಕೊಡ್ತಾ ಇಲ್ಲ. ನೆಕ್ಸ್ಟ್ ಏಪ್ರಿಲ್ ಮೇ ಆಗೋ ಗಂಟನೆ ಸರ್ MP ಎಲೆಕ್ಷನ್ ಆಯ್ತು ಅಂದ್ರೆ ಎಲ್ಲ ಕಟ್ಟಾಯ್ತು. ರಾಜ್ಯಾಧ್ಯಕ್ಷ ಅವ್ರು ಕೊಡಬಾರ್ದಾಯ್ತು ಸರ್, ಎಟ್ನಾಗ ಕೊಡ್ಬೋದಾಯ್ತು. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇರುವಂತೆ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ರಾಜಕೀಯ ಪಕ್ಷಗಳು ಒಂದಲ್ಲ ಒಂದು ರೀತಿಯಾದಂತಹ ರಣತಂತ್ರವನ್ನು ಹೆಣಿತಾ ಇದ್ದಾವೆ. ಈ ಮಧ್ಯೆ INDA ಮೈತ್ರಿಕೂಟದಿಂದ ಪ್ರಧಾನಿ ಅಭ್ಯರ್ಥಿಯಾಗಿ ಖರ್ಗೆ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಜನ ಅಂತಂದರೆ ನಮ್ಮ ಮತದಾರರು ಏನು ಹೇಳ್ತಾರೆ ಅವರನ್ನೇ ಕೇಳೋಣ ಬನ್ನಿ. ಸರ್ ನಮಸ್ಕಾರ, ನಿಮ್ಮ ಪ್ರಕಾರ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು ಸರ್? ಪ್ರಧಾನಿಯಾಗಿ ಮೋದಿ ಆದ್ರೇನೆ ಒಳ್ಳೇದು. ಮೋದಿಯವರಾಗಬೇಕು. ಯಾಕೆ ಸರ್ ಮೋದಿಯವರಾಗಬೇಕು? ಮೋದಿ ಆದ್ರೆ ಬೆಳವಣಿಗೆಗಳು ಚೆನ್ನಾಗಿದೆ, ಹೊರಗಡೆ ದೇಶದ್ದು ಇದೆಲ್ಲ ಎಲ್ಲ ಇನ್ಪುಟ್ ಔಟ್ಪುಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಮೋದಿ ಆದ್ರೇನೆ ಬೆಸ್ಟ್ ಅನ್ಕೋತೀನಿ ಸರ್. ಈಗ ದೇಶದ ಒಬ್ಬ ಯುವ ಜನತೆಯಾಗಿ ರಾಹುಲ್ ಗಾಂಧಿ ಅವರು ಯುವ ಪ್ರತಿನಿಧಿಯಾಗಿ ಅವ್ರ ಆಯ್ಕೆ ಆದರೆ ಹೇಗೆ, ಅಥವಾ ಅವ್ರು ಬೇಕಾ ಬೇಡವಾ ಸರ್? ಅವ್ರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಮೋದಿ ಆದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಿನ ಮಾಡಿದ್ದಾರೆ ಹೊರಗಡೆ ಎಲ್ಲ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಇನ್ನು ಮುಂದೆ ಇನ್ನೂ ಒಳ್ಳೆ ಕೆಲಸ ಆಗುತ್ತೆ. ಆದರೆ ಅವ್ರು ಆದರೆ ತೊಂದರೆ ಇಲ್ಲ, ಆದರೂ ಅವ್ರು ಕೆಲಸ ಮಾಡಲ್ಲ. ಬರೀ ಇದನ್ನು ಈಗ ಇಲ್ಲೇ ನಾವು ಕರ್ನಾಟಕದಲ್ಲೇ ನೋಡ್ತಾ ಇದ್ದೀವಿ. ಬರೀ ಎಲ್ಲ ದುಡ್ಡು ತಿನ್ನೋದೆ, ಇದು ಮಾಡೋದೆ, ಬೇರೆ ಕೆಲಸಗಳೆಲ್ಲ ಓಲ್ಡ್ ಆಗ್ತವೆ. ಅಲ್ಲಾದರೆ ಕೆಲಸಗಳಾದರೆ ಮೋದಿ ಬಂದರೆ ಒಳ್ಳೇದು, ತುಂಬ ಒಳ್ಳೇದು. ಸರ್, ಈಗ ಇಷ್ಟು ದಿನ ರಾಹುಲ್ ಗಾಂಧಿ ಅಂತ ಏನು ಗುರ್ಸ್ಕೊತಾ ಇದ್ರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ, ಈಗ ಖರ್ಗೆ ಅವರು ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಮಗೇನು ಅಭಿಪ್ರಾಯ ಅಷ್ಟೊಂದಿಲ್ಲ. ಖರ್ಗೆ ಅವರು ತುಂಬ ಅಳುಬ್ರನ್ನೇ, ತುಂಬ ರಾಜಕೀಯ ಇದೆ. ಅವ್ರು ಬಂದರೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಆದರೆ ಈಗ ಈ ಸಿಚುವೇಶನ್ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಕಾಂಗ್ರೆಸ್ಸಲ್ಲಿ ಕೊನೆಯಲ್ಲಿ ಮೈಂಡ್ ಇದೆಲ್ಲ ಮಿಕ್ಸ್ ಇದೆಯಲ್ಲ, ಸರ್ಕಾರಗಳೆಲ್ಲ ಸರ್ಕಾರನೂ ಮಿಕ್ಸ್ ಆಗ್ತವೆ. ಒಂದೇ ಸರ್ಕಾರ ಬಂದರೆ ಕೆಲಸ ಚೆನ್ನಾಗಿ ಆಗ್ತವೆ, ಎಲ್ಲ ಸರ್ಕಾರ ಬಂದರೆ ಕೆಲಸಗಳು ಚೆನ್ನಾಗಿ ಆಗೋದಿಲ್ಲ. ಆದರೆ ತುಂಬ ಒಳ್ಳೆಯದು ಸರ್. ಈಗ 2 ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ರು, ಈಗ ಮತ್ತೆ ಪ್ರಧಾನಿ ಆಗಬೇಕು ಅಂತಿದ್ದೀರಾ? ಯಾವ ಒಂದು ಉದ್ದೇಶದಿಂದ ಏನು ಹೇಳ್ತೀರಾ? ಒಳ್ಳೆ ಕೆಲಸಗಳಾಗುತ್ತೆ ಅನ್ನೋದು ಅನಿಸಿಕೆನೆ. ಕೋಮುಗಲಭೆಗಳು ಕಡಿಮೆ ಆಗುತ್ತೆ, ಆ ನಿಟ್ಟಿನಲ್ಲಿ ಹೇಳ್ತಾರೆ. ಸದ್ಯಕ್ಕೆ ನೀವು ಕಂಡಿರೋ ಪ್ರಗತಿ ಅಥವಾ ದೇಶದ ಅಭಿವೃದ್ಧಿ ಏನು? ಎಲ್ಲ ರೀತಿಯ ಅಭಿವೃದ್ಧಿ ಆಗಿದೆ. ಈಗ ಶಿಕ್ಷಣದಲ್ಲೂ ಅಭಿವೃದ್ಧಿ ಆಗಿದೆ. ಆಸ್ಪತ್ರೆ ಈಗ ಇದು ಆಯುಷ್ಮಾನ್ ಬಾಬಾ ಅವು ಇವು ಎಲ್ಲ ಥರ ಬಡವರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಇನ್ನು ಮುಂದಕ್ಕೂ ಹೆಲ್ಪ್ ಆಗ್ಬೋದು ಅವರಿಂದ ಇದ್ರೆ ಭವಿಷ್ಯಗಳಲ್ಲಿ. ಸೊ ಈಗ ರಾಜ್ಯ ಸರ್ಕಾರವನ್ನು ನೋಡೋದಾದ್ರೆ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ ಹೇಗಿದೆ ಅಂತೀರಾ? ರಾಜ್ಯ ಸರ್ಕಾರದ್ದು ನನಗೆ ಹೇಳಕ್ಕೆ ನೋ ಕಾಮೆಂಟ್ ಸರ್. ಯಾಕೆ ಸರ್? ಈಗ CM ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವ್ರ ಬಗ್ಗೆ ಇಲ್ಲ ಅಂತ ಅಲ್ಲ, ಆದ್ರೆ ಸ್ವಲ್ಪ ಎಲ್ಲ ಈಗ ಫ್ರೀ ಎಲ್ಲ ಬಿಟ್ಟು ಎಲ್ಲ ಈಗ ಎಲ್ಲರಿಗೂ ಫ್ರೀ ಬಿಟ್ಟು ದುಡಿಯೋರ್ಗು ಕೈ ಕಟ್ಟಾಕ್ಬಿಟ್ಟು ಕೂರಿಸ್ದಂಗೆ ಆಗುತ್ತೆ ಆ ಥರ. ಅಂದ್ರೆ ನೀವು ನೇರವಾಗಿ ಪಂಚ ಯೋಜನೆಗಳು ಅಥವಾ ಗ್ಯಾರಂಟಿ ಯೋಜನೆಗಳೇನಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್. ಅದರಿಂದ ಜನಕ್ಕೆ ಅನುಕೂಲ ಇಲ್ವಾ? ಹೇಗೆ ಅನುಕೂಲ ಇದೆ ಸರ್. ಈಗ ನೀವು ಎಲ್ಲ ಫ್ರೀ ಬಂದ್ರೆ ನಿಮ್ಗೆ ದುಡಿಯೋರು ಏನು ದುಡಿತೀರಾ? ಈಗ ನಿಮಗೆ ಎಲ್ಲ ಫ್ರೀ ಬರುತ್ತೆ, 2,000 ಬರುತ್ತೆ, ಅಕ್ಕಿ ಬರುತ್ತೆ. ದುಡಿಯೋಕೆ ಮಿಕ್ಕಿಂದ ನಿನಗೆ ಎಷ್ಟು ಬೇಕಷ್ಟು ದುಡ್ಕೋತೀರಾ, ತಿನ್ಕೊಂಡು ಸುಮ್ಮನೆ ಆಯ್ತೀರಾ? ಏನು ಪ್ರಯತ್ನ ಬೇಳಿಗೆ ಆಗಲ್ವಲ್ಲ. ಅಂದ್ರೆ ಅನುಕೂಲ ಇದೆ, ಬಟ್ ಬೇಡ, ಲೇಜಿ ಆಗ್ತಾರೆ ಜನ ಅಂತ ಹೇಳ್ತೀರಾ? ಅದು ಸರ್ ಕರೆಕ್ಟ್. ಸರ್, ಹಾಗಿದ್ರೆ ನಿಮ್ಮ ಪ್ರಕಾರ ಈಗ ಈ ಯೋಜನೆಗಳು, ಉಚಿತ ಯೋಜನೆಗಳು, ಇದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಕೊಡಬೇಕಿತ್ತು ಅಂದ್ರೆ ಯಾವ ಕ್ಷೇತ್ರದಲ್ಲಿ ಕೊಡಬೇಕಿತ್ತು ಅನ್ಸುತ್ತೆ? ಉಚಿತ ಯೋಜನೆಗಳು ಬೇಕಾಗಿಲ್ಲ ಸರ್. ಈಗ ಏಜ್ಡ್ ಪೀಪಲ್ ಅವರೇ ಕೊಡ್ತಾ ಇದ್ರು, ಅವೆಲ್ಲ ವಿಧವೆಗೆಲ್ಲ ಕೊಡ್ತಾ ಇದ್ರು, ಅದೆಲ್ಲ ಏನು ತೊಂದರೆ ಇರಲಿಲ್ಲ. ಈಗೆಲ್ಲ ಈಗ ಫ್ರೀ ಬಸ್ ಅವಶ್ಯಕತೆ ಇರಲಿಲ್ಲ. ಯಾರಿಗೆ ಅವಶ್ಯಕತೆ ಇತ್ತು ಫ್ರೀ ಬಸ್ಸು? ಆ ಫ್ರೀ ಬಸ್ಸಿಂದ ಎಲ್ಲ ಕಡೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ನಾರ್ಮಲ್ ಜನ ಓಡಾಡೋಕ್ಕಾಗ್ತಾ ಇಲ್ಲ. ಸೊ ಒಟ್ಟಾರೆಯಾಗಿ ಈ ಉಚಿತ ಯೋಜನೆಗಳೇ ಬೇಡಾಗಿತ್ತು ಅಂತ. ಯೋಜನೆಗಳು ಬೇಕಾಗೇ ಇರಲಿಲ್ಲ. ತೊಂದರೆ ಫೈನ್ ಸರ್. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೇದು, ಒಂದು ಒಳ್ಳೆ ಕೆಲ್ಸಕ್ಕೆ ಆಗ್ಲಿ ಬಿಡಿ, ತೊಂದರೆ ಇಲ್ಲ ಸರ್. ಈ ಮೈತ್ರಿ ಎಲ್ಲೋ ಒಂದು ಕಡೆ ಅಂತಂದ್ರೆ ಮುಂದೆ ಇನ್ಮೇಲೆ ಸರ್ಕಾರ ನಿರ್ಮಾಣ ಆದ್ರೂ ಕೂಡ ಅವ್ರ ಕಿತ್ತಾಟಗಳು ಜಾಸ್ತಿ ಆಗುತ್ತೆ ಅಂತ ಅನ್ಸಲ್ವಾ? ಈಗ ಎಲ್ಲ ಮೈತ್ರಿ ಆದ್ರು, ಎಲ್ಲರೂ ಈಗ BJPಲೂ ಹೋಗಿದ್ರು, ಅವರು ಕಿತ್ತಾಟ ಆಯ್ತು. ಈಗ ಕಾಂಗ್ರೆಸ್ಗೂ ಬಂದ್ರು, ಕಾಂಗ್ರೆಸ್ಸಲ್ಲೂ ಕಿತ್ತಾಟ ಆಯ್ತು.
ಹೇಳಕ್ಕಾಗಲ್ಲ, ಒಳ್ಳೇದಾದ್ರೆ ಆಗ್ಲಿ ಬಿಡಿ, ತೊಂದರೆ ಇಲ್ಲ ಅಷ್ಟೇ. ಹಾಗೆ ಅಂದ್ರೆ ಅವ್ರ ಜೊತೆ ಮೈತ್ರಿ ಓಕೆ ಅಂತಾನ ನಿಮ್ಮ ಪ್ರಕಾರ, ನಾಟ್ ಓಕೆ ಅಂತಾನ? ಒಂದೇ ಮಾತಲ್ಲಿ ಹೇಳೋದಾದ್ರೆ ಮೈತ್ರಿ ಕುಮಾರಣ್ಣ ಅವರು ಏನು ತಪ್ಪು ಇದಿರಲಿಲ್ಲ, ಅವ್ರು ಮತ್ತೆ ನಿರ್ಧಾರ ತಗೊಂಡಿರೋದ್ರಲ್ಲಿ ತಪ್ಪಿಲ್ಲ. ಈಗ ಕಾಂಗ್ರೆಸ್ ಅವರು ಈಗ ಅವ್ರಿಗೆ ಫುಲ್ ಮೆಜಾರಿಟಿ ಬಂತು, ಲಾಸ್ಟ್ ಟೈಮ್ ಇಲ್ಲಿ ಮೆಜಾರಿಟಿ ಬಂದಿಲ್ಲ ಅಂದ್ರೆ ಅವ್ರದ್ದು ದಳದವ್ರು ಹಿಡಿಲೇಬೇಕಾಗಿತ್ತು, ಅವರು ಕುಮಾರಸ್ವಾಮಿಲಿ ಮಾತಾಡಲೇಬೇಕಾಗಿತ್ತು ಅವ್ರ ಹತ್ರ. ಹಂಗಾಗಿ ಈಗ ಏನಿಲ್ಲ, ಮೈತ್ರಿ ಆಗಿದ್ರು ಆದ್ರೂ ಏನು ತೊಂದರೆ ಇಲ್ಲ, ಆಗುತ್ತೆ, ಕೆಲಸಗಳಾಗುತ್ತೆ. ಕುಮಾರಣ್ಣಗೆ ಏನು ಮಾಡಬೇಕು ಅಂತಾರೋ ಅದು ಮಾಡಿ, ರೈತರಿಗೋಸ್ಕರ ಎಲ್ಲರಿಗೂ ಏನೇನು ಮಾಡಬೇಕು ಅದು ಮಾಡೇ ಮಾಡ್ತಾರೆ. ಸರ್, ಎಲ್ಲೊಂದು ಕಡೆ ಈ ಪಂಚ ಯೋಜನೆಗಳು ಏನಿದೆ, ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ದು ಅದಾಗಿರ್ಬೋದು, ಅಥವಾ ಇಡೀ ಕಾಂಗ್ರೆಸ್ ಸರ್ಕಾರವನ್ನ ಅಂದ್ರೆ ಕಾಂಗ್ರೆಸ್ ಒಪ್ಕೊಂಡಿರಿದೆ, ರಾಜ್ಯದಲ್ಲಿ ಜನತೆ ಒಪ್ಕೊಂಡಿದೆ ಅನ್ನೋ ನಿಟ್ಟಿನಲ್ಲಿ, ಕಾಂಗ್ರೆಸ್ ಪ್ರಬಲವಾಗಿದೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿರೋದು ಅಂತನಾ? ಪ್ರಬಲ ಏನೂ ಇಲ್ಲ, ಎಲ್ಲ ಫ್ರೀ ಕೊಟ್ಟರು ಅಂದ್ಬಿಟ್ಟು ಲೇಡೀಸ್ ಹೆಣ್ಮಕ್ಳೆಲ್ಲ ಸ್ವಲ್ಪ ನಮ್ಗೆ ಫ್ರೀ ಕೊಡ್ತಾರೆ, ಎಲ್ಲ ಮಾಡ್ತಾರೆ ಅಂತ ಒತ್ತಿದ್ರು ಅಷ್ಟೇ. ಅವ್ರು ಫ್ರೀ ಕೊಟ್ಮೇಲೆ ಯಾರಿಗೂ ಹೋಗ್ತಾರೆ ಗೊತ್ತಿಲ್ಲ. ಈಗ ಟ್ಯಾಕ್ಸ್ ನಮ್ಮ ಹತ್ರ ತಗೊಂಡೆ ಅವ್ರಿಗೆ ನಾವು ಫ್ರೀ ಕೊಡೋದು, ಬೇರೆ ಅವ್ರ ಕೈಯಿಂದ ಏನು ಮನೆಯಿಂದ ತಂದು ಕೊಡ್ತಾ ಇಲ್ಲ, ಸಿದ್ದರಾಮಣ್ಣ ಕೈಯಿಂದ ಮನೆ ತಂದು ಕೊಡ್ತಾ ಇಲ್ಲ, DKCನೂ ಮನೆಯಿಂದ ತಂದು ಕೊಡ್ತಾ ಇಲ್ಲ. ಅವರು ಏನು ನಮ್ಮ ಹತ್ರ ಕಿತ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಬೇರೆ ಅಲ್ಲಿ ಲೈಟ್ ಬಿಲ್ ಕಟ್ತಾ ಇದ್ದಾರೆ, ಕಮರ್ಷಿಯಲ್ ಅಲ್ಲಿ ತೆಗಿತಾ ಇದ್ದಾರೆ, ಅವರು ಇವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಕಮರ್ಷಿಯಲ್ ಜಾಸ್ತಿ ಮಾಡಿದ್ರು, ಈಗ ಮನೆಗಳಿಗೆ ಫ್ರೀಯಾಗಿ ಕೊಡ್ತಾವ್ರೆ. ಅದರಲ್ಲೂ ಎಲ್ಲಿ ಪರ್ಸೆಂಟೇಜ್ ಇದ್ರು, ನೀವು ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲೆ 10% ಎಕ್ಸ್ಟ್ರಾ ಅಷ್ಟೇ. ಅದೇನು ಫುಲ್ ಫ್ರೀ ಕೊಡ್ತಾ ಇಲ್ವಲ್ಲ, ಕೆಲವರು ಇನ್ನೂ ಕಟ್ತಾನೆ ಇದ್ದಾರೆ. ಎಷ್ಟೊಂದು ಜನ ಯಾರು 200 ಯೂನಿಟ್ ಫ್ರೀ ಅಂತಂದ್ರೆ 200 ಯೂನಿಟ್ ಎಲ್ಲಿ ಕೊಡ್ತಾ ಇದ್ದಾರೆ? 200 ಯೂನಿಟ್ ಯಾರಿಗೂ ಕೊಡ್ತಾ ಇಲ್ಲ ಫ್ರೀ. ಮಹಿಳಾ ಸಬಲೀಕರಣ ಮತ್ತೆ ಬಡವರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರುವಂತ ಯೋಜನೆಗಳು, ಸೊ ಅವ್ರಿಗೆ ರೀಚ್ ಆಗ್ತಾ ಇದೆಯಲ್ಲ, ಅವ್ರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ಲ ಸರ್? ಇದು ಕೆಲವರು ಅನುಕೂಲ ಆದ್ರೂ ಈಗ ಸರ್ ಯಾರು ಈಗ ಫ್ರೀಯಾಗಿ ನಿಮ್ಗೆ 2,000 ಕೊಡ್ತೀನಿ, ನೀವೇನು ಮಾಡ್ತೀರಾ? 2,000 ಫ್ರೀಯಾಗಿ ಬಂದ್ರೆ ನೀವೇನು ಮಾಡ್ತೀರಾ? ಅದು ಒಳ್ಳೇದಕ್ಕೆ ಉಪಯೋಗ ಆಗುತ್ತೋ ಕೆಟ್ಟದ್ದು ಉಪಯೋಗ ಆಗುತ್ತೋ? ಅದು ಬೇಗ ಹಾಳಾಗುತ್ತೆ. ಒಟ್ಟಿನಲ್ಲಿ ಏನೇ ಫ್ರೀಯಾಗಿ ಬಂದರೂ ದುಡ್ಡು ಉಳಿಯಲ್ಲ. ಅವ್ರು ಕಷ್ಟ ಬಿದ್ದು ದುಡಿದ್ರೇ ಆ ದುಡ್ಡು ಅವ್ರಿಗೆ ಬೆಲೆ ಗೊತ್ತಿರುತ್ತೆ. 2,000ಕ್ಕೆ ಅವ್ರು ದುಡಿಯೋದ್ರಿಂದನೇ ಅವ್ರ ಬೆಲೆ ಗೊತ್ತಾಗೋದು, 2,000 ಬೆಲೆ ಗೊತ್ತಾಗೋದು. ಈಗ ಫ್ರೀಯಾಗಿ ಕೊಟ್ಟರೆ ಯಾವುದು ಬೆಲೆ ಗೊತ್ತಾಗೋದಿಲ್ಲ. ನಿಮ್ಗೆ ಉಚಿತ ಯೋಜನೆಗಳೇ ಬೇಡ ಆಗಿತ್ತು ಅಂತ? ಈಗ ಸರ್ ದುಡಿಯೋರಿಗೆ, ಈಗ ನಾನೇ ಆಗಿರೋದು, ನಂದು ವ್ಯಾಪಾರ ಇದೆ, ನಾವು ಟ್ಯಾಕ್ಸ್ ಕಟ್ತೀವಿ. ನಾವು ಟ್ಯಾಕ್ಸ್ ಕಟ್ಟೋದು ಒಳ್ಳೆ ಇದಕ್ಕೆ ಉಪಯೋಗ ಆಗಲಿ ಅಂತ ನಾವು ಹೇಳೋದು. ದೇಶದ ಉದ್ಧಾರಕ್ಕೋ ಇದಕ್ಕೆ ಉದ್ಧಾರಕ್ಕೆ ಯಾವುದೋ ಒಂದು ಫ್ರೀ ಕೊಟ್ಟು ಕೆಲವು ದುಡಿಯೋರ್ನ ಕೈ ಕಟ್ಟಾಗಿ ಕೂರ್ಸೋದು ಅದು ಮಜಾ ಇರಲ್ಲ. ಅದನ್ನೆಲ್ಲ ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಜನಪರವಾಗಿ? ಜನಪರವಾಗಿ ಅಂತ ಅಂದರೆ ಈಗ ಸರ್ ರೈತರಿಗೂ ಮೊದಲು ಮೇಯ್ನ್ ರೈತರಿಗೆ ಒಂದು ಒಳ್ಳೆ ಇದು ಮಾಡಿಕೊಡ್ಬೇಕು ಅಷ್ಟೇ. ಎಲ್ಲ ಇದರಲ್ಲೂ ಅವ್ರಿಗೆ ಕೆಲವೊಂದು ಜಮೀನೇ ಆಗಲಿ, ಜಮೀನುಗಳಲ್ಲಿ ಏನೇ ಒಂದು ಕೆಲಸ ಮಾಡ್ಸಕ್ಕೆ ಹೋದ್ರು ಅಲ್ಲಿ ಬರೀ ಲಂಚ ಅದು ಇದು ಅವು ಬರೀ ಮುಕ್ತ ಮಾಡಿದ್ರೆ ರೈತರು ಉದ್ಧಾರ ಆಗ್ತಾರೆ. ಎಲ್ಲದಕ್ಕೂ ದುಡ್ಡು ಕಟ್ಟಿ ಪಾಪ ಏನೋ ಒಂದು ಸಣ್ಣ ಕೆಲಸ ಮಾಡಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು ದುಡ್ಡು ಕಟ್ಟಬೇಕು. ಮೊದಲು ಏನಾದರೆ ಭ್ರಷ್ಟಾಚಾರ ಕಡಿಮೆ ಆಗಬೇಕು. ಮೇಯ್ನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಆಟೋಮೆಟಿಕ್ ಆಗುತ್ತೆ. ಭ್ರಷ್ಟಾಚಾರ ಇವ್ರೇನು ಮಾಡೋದು ಬೇಕಾಗಿಲ್ಲ, ಭ್ರಷ್ಟಾಚಾರ ನಿಲ್ಲಿಸಿದ್ರೆ ಸಾಕು, ಆಟೋಮೆಟಿಕ್ ಅದೇ ಸರಿ ಹೋಗುತ್ತೆ. ಎಲ್ಲ ಉದ್ಧಾರ ಅದರಿಂದನೇ ಆಗುತ್ತೆ. ಭ್ರಷ್ಟಾಚಾರದಿಂದನೇ ಅರ್ಧ ಎಲ್ಲ ದೇಶ ಕೆಳಗಡೆ ಹೋಗ್ತಾ ಇರೋದು. ತಾವು ಎಲ್ಲಿಯವರು? ಇಲ್ಲಿಯವರು? ನಮ್ಮದು ಪ್ರಾಪರ್ ಬಂದು ಮಂಡ್ಯ, ನಾಗಮಂಗಲ. ಹಾಂ. ಅಲ್ಲೆಲ್ಲ ಹೇಗೆ ಸರ್ ಅಭಿವೃದ್ಧಿ ಕ್ಷೇತ್ರಗಳು, ಅಭಿವೃದ್ಧಿ ವಿಚಾರಗಳು ನಡೀತಾ ಇದೆಯಾ? ಅಭಿವೃದ್ಧಿ ಅಂದರೆ ಆಗಿದೆ. ಲಾಸ್ಟ್ ಟೈಮ್ ನಮ್ಮಲ್ಲಿ ಅಲ್ಲಿ ಮಂಡ್ಯದಲ್ಲಿ ಆಲ್ಮೋಸ್ಟ್ ಅಲ್ಲಿ ಅಂದರೆ ದಳ ಬರುತ್ತೆ, ಇಲ್ಲಾಂದರೆ ಕಾಂಗ್ರೆಸ್ ಬರುತ್ತೆ. ಈ ಸತಿ ಕಾಂಗ್ರೆಸ್ಸು ಬಂದಿದೆ. ಅವ್ರು ಮೊದಲು ಇವರು ಚಲುವರಾಯಸ್ವಾಮಿ ಅವರು ದಳದಲ್ಲಿದ್ದರು, ಅವಾಗೆಲ್ಲ ಮಾಡ್ಯಾರ ಕೆಲಸ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಸಾಗ್ತಾ ಇದೆ ಸ್ವಲ್ಪ ಮಟ್ಟಿಗೆ. ಅವರು ಆ ಕ್ಷೇತ್ರದಲ್ಲಿ ಮಾಡ್ತಾರೆ. ಯಾರೋ ಇವರಿದ್ದಾರಲ್ಲ ಚಲುವರಾಯಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ ನಾಮಂಗಲ ತಾಲೂಕಲ್ಲಿ. ಕಾಂಗ್ರೆಸ್ಸಲ್ಲೇ ಇರ್ಬೋದು, ನಮ್ಮ ಇದನ್ನೇ ಆದರೂ ಕೆಲಸ ಮಾಡಿದ್ದಾರೆ. ವ್ಯಕ್ತಿಯಾಗಿ ಮಾಡ್ತಾರಲ್ಲ ಸರ್, ಅಂದರೆ ಪಕ್ಷ ಯಾವುದೇ ಇರಲಿ ಚಲುವರಾಯಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ. ಅಲ್ಲೆಲ್ಲ ನಾಮಂಗಲ ತಾಲೂಕಿನೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಓಕೆ ಸರ್, ಈಗ ಒಟ್ಟಾರೆಯಾಗಿ ಮತದಾರರಿಗೆ ಏನು ಚುನಾವಣೆ ಬಂತು, ಲೋಕಸಭಾ ಚುನಾವಣೆ, ಮತದಾರರಿಗೆ ಏನು ಹೇಳಕ್ ಬಯಸ್ತೀರಾ? ಮತದಾರರಿಗೆ ಏನು, ನಿಮ್ಗೆ ಅಭಿವೃದ್ಧಿ ಬೇಕು ಅಂದರೆ ನಿಮ್ಗೆ ಒಳ್ಳೆ ಚಾಯ್ಸ್ ಮಾಡಿ, ಆ ಥರ ಹೇಳ್ತೀವಿ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಂ, ನಮಸ್ಕಾರ ಮೇಡಮ್. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಕಾಂಗ್ರೆಸ್ಸಲ್ಲಿ ಯಾರಾದರೂ ಪರ್ಟಿಕ್ಯುಲರ್ ರಾಹುಲ್ ಗಾಂಧಿ ಅವರ? ಹಾಂ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು. ಈಗ ಖರ್ಗೆ ಅವರ ಹೆಸರು ಕೂಡ ಕೇಳಿಬರ್ತದೆ. ಖರ್ಗೆ ಅವರು ಏನಾದರೂ ಆಗಬೇಕಾ ಹಿರಿಯ ನಾಯಕರಾಗಿ? ರಾಹುಲ್ ಗಾಂಧಿ ಬಂದರೆ ಒಳ್ಳೆಯದು, ಈಗ ಸೆಂಟ್ರಲ್. ಹೌದು. ಸೊ ಈಗ ನರೇಂದ್ರ ಮೋದಿ ಅವರು ಮತ್ತೆ ಬೇಡ ಪ್ರಧಾನಿಯಾಗಿ, ಯಾಕೆ ಅಂತ ಏನಾದರೂ ಪರ್ಟಿಕ್ಯುಲರ್ ಕಾರಣ? ಯಾಕಂದರೆ ಕಾಂಗ್ರೆಸ್ ಬಂದಮೇಲೆ ಸ್ವಲ್ಪ ಎಲ್ಲ ಬೆನಿಫಿಟ್ ಆಗಿದೆ ನಮಗೆ. ಎಲ್ಲ ಬಸ್ ಫೇರ್ ಫ್ರೀ ಆಗಿದೆ, ಆಮೇಲೆ KEB ಸ್ವಲ್ಪ ಇದು ಮಾಡಿದ್ದಾರೆ. ಅದರಿಂದ ನಮ್ಗೆ ಸ್ವಲ್ಪ ಕಾಂಗ್ರೆಸ್ ಮುಂದೆ ಯೂಸ್ಫುಲ್ ಆಗುತ್ತೆ. ಇಷ್ಟು ವರ್ಷದಿಂದ BJP ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಈ ಥರ ಬೆನಿಫಿಟ್ ಯಾವುದೂ ಕೊಟ್ಟಿಲ್ಲ. ಇದೆಲ್ಲರಿಗೂ ಅನುಕೂಲವಾಗಿದೆ ಅಲ್ವಾ, ಹಾಗಾಗಿ. ಸರಿ, ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಸ್ಟೇಟ್ ಗೌರ್ಮೆಂಟು ಏನು ಹೇಳ್ತೀರಾ? ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಓಕೆ ಸರ್. ಇದು ಕಾಂಗ್ರೆಸ್ ಏನು ಹೇಳ್ತೀರಾ?
ಏನು ಹೇಳಿ ಚೆನ್ನಾಗಿ ಮಾಡ್ತಾಯಿದೆ, ಇನ್ನೂ ಚೆನ್ನಾಗಿ ಬಂದು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ತೀನಿ. ಸರಿ, ಇವಾಗ ಮಹಿಳೆಯರಿಗಂತಾನೆ ವಿಶೇಷವಾಗಿ ಮಾಡಿರುವಂಥ ಯೋಜನೆಗಳು, ಯೋಜನೆ ಅಂದರೆ ಅದ್ರ ಬಗ್ಗೆ ಸ್ಕೀಮು, ಆಮೇಲೆ ಇದು KEBದು ಬಸ್ ಫೇರ್ಸ್ ಅದೆಲ್ಲ ತುಂಬ ಯೂಸ್ಫುಲ್ ಆಗ್ತಾಯಿದೆ, ತುಂಬ ಆಗ್ತಾಯಿದೆ ಸರ್. ಡೈಲಿ ನೆನೆಸ್ಕೊತೀವಿ ನಾವು ಕಾಂಗ್ರೆಸ್ನ. ನಿಮಗೆ ತಲುಪ್ತಾ ಇದೆ ಹಾಗಿದ್ರೆ, ಬರ್ತಾ ಇದೆ? ಹಾಂ ಸರ್, ಡೆಫಿನೆಟ್ಲಿ. ಪ್ರಕಾರ ಇದೊಂದು ತಲುಪ್ತಾ ಇಲ್ಲ ಇವೆಲ್ಲ ಯೋಜನೆ? ಪ್ರಾಬ್ಲಮ್ಮು ಮೇ ಬಿ ಇರ್ಬೋದು ಸ್ವಲ್ಪ. ಪರ್ಟಿಕ್ಯುಲರ್ ಆಗಿ CM ಆಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಹೇಳ್ತೀವಿ? ವೆರಿ ಗುಡ್ ಸರ್, ವೆರಿ ಗುಡ್ ಪರ್ಸನ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಮುಂದೆ ಬಂದರೆ ಒಳ್ಳೆಯದು, ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ. ಈಗ ಈ ಯೋಜನೆಗಳೆಲ್ಲ ಮಹಿಳೆಯರಿಗೆ ಮಾಡಿದ್ದಾರೆ, ಪುರುಷರಿಗೆ ಏನು ಮಾಡಿಲ್ಲ ಅಂತ? ಮಹಿಳೆಯರು ಮಾತ್ರ ಪುರುಷರಿಗೂ ಮಾಡ್ದಂಗಲ್ಲ ಸರ್, ಇಂಡೈರೆಕ್ಟ್ಲಿ. ಯಾಕಂದರೆ ಅವರು ಒಂದು ಪಾರ್ಟ್ ಆಫ್ ದ ಲೈಫ್ ಅಲ್ವಾ. ಕೇಳಿ ಬರ್ತಾ ಇರೋ ಮಾತು ಆ ಥರ, ಯಾಕೆ ನಾವೇನು ಓಟ್ ಹಾಕಲ್ವಾ, ನಾವೇನು ಮತದಾರರಲ್ವಾ ಅನ್ನೋ ಥರ. ನಮಸ್ಕಾರ ಸರ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಬೇಕು? ಮೋದಿಯವರು ಯಾಕೆ ಸರ್? ಭಾರತ ದೇಶ ನಮಗೆ ಇದು ಮಾಡೋದಕ್ಕೆ ಮೋದಿನೇ ಬೇಕು. ಮೋದಿಯವರು ಅಂದರೆ ನಿರ್ದಿಷ್ಟವಾದ ಕಾರಣಗಳು ಏನು ಕಾರಣ ಅಂದರೆ ನಮ್ಮ ದೇಶ ಕಾಪಾಡೋಕೆ ಅವರೇ ಇರೋದು. ದೇಶ ಕಾಪಾಡೋಕ್ಕಾಗಿರೋದು ಅವರೇ ಇರೋದು ಸರ್. ರಾಹುಲ್ ಗಾಂಧಿಯವರು ಒಬ್ಬ ಯುವ ಶಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಅವ್ರ ಪ್ರಧಾನಿ ಆದ್ರೆ ಹೇಗೆ? ಅವ್ರು ಆಗಿದ್ರೆ ನಮ್ಗೆ ಇದಾಗಲ್ಲ. ಯಾಕಂದರೆ ಅವ್ರ ತಂದೆ ಕಾಲದಿಂದ, ತಾಯಿ ಕಾಲದಿಂದ, ಅವ್ರ ಅಜ್ಜಿ ಕಾಲದಿಂದ ಇದಾಗಿಲ್ಲ. ಇವಾಗ ಇರೋದಲ್ಲಿ ಪರವಾಗಿಲ್ಲ, ಎಲ್ಲ ಕಂಟ್ರಿನೂ ಇದು ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೊಂದು ಚಾನ್ಸ್ ಕೊಡ್ಬೇಕಂತ ಏನಿಲ್ಲ, ಮೋದಿನೇ ಇರಬೇಕು. ಓಕೆ ಸರ್, ಹಾಗಿದ್ರೆ ಇಲ್ಲೀಗ ಪ್ರಧಾನಿ ಅಭ್ಯರ್ಥಿಯಾಗಿ ಮತ್ತೊಬ್ಬರ ಹೆಸರು ಕೇಳಿ ಬರ್ತದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಲ್ಲ, ಅದು ಸುಮ್ಗೆ ಅವ್ರನ್ನ ಇದಕ್ಕೋಸ್ಕರ ಇಟ್ಕೊಂಡು ಅಷ್ಟೇನೆ. ಅವ್ರು ಎಷ್ಟು ಇದಲ್ವಾ, ಜನಕ್ಕೆ ಅನುಕಂಪ ಬರಲಿ ಅಂತ ಅವ್ರನ್ನೆಲ್ಲ ಇದು ಮಾಡೋಕ್ಕಾಗಲ್ಲ. ಅವರು ಮನಮೋಹನ್ ಸಿಂಗ್ನ ಮಾಡಿದ್ರು, ಅವ್ರನ್ನ ಆ ಕಡೆ ತಳ್ಳಿದ್ರು. ಇವತ್ತಿಲ್ಲ ಅಂದರೆ ಮೋದಿ ಬರ್ತಾ ಇರಲಿಲ್ಲ. ಅವ್ರನ್ನ ಆಡಳಿತ ಬಿಟ್ಬಿಟ್ಟಿದ್ರೆ ಇವತ್ತು ಕಾಂಗ್ರೆಸ್ಸೇ ಇರ್ತಾ ಇದ್ದೀನಿ. ಸೊ ಈಗ ಖರ್ಗೆ ಅವರು ಪ್ರಧಾನಿ ಅಂತಾನೆ ಎಕ್ಸಾಕ್ಟ್ ಆಗಿ ಅವ್ರು ಪ್ರಧಾನಿ ಅಭ್ಯರ್ಥಿ ಅಂತಾನೆ ಘೋಷಣೆ ಮಾಡಿದ್ರು. ಅವಾಗ ಮಾಡಿದ್ರು ಆಗಲ್ಲ, ಅವ್ರು ಮೋದಿನೇ ಬರೋದು. ನೀವೇನೇ ಮಾಡ್ರು ನೀವು ಮೋದಿನೇ ಬರೋದು. ನೀವು ನಿಮಗೆ ಪರ್ಟಿಕ್ಯುಲರ್ ಆಗಿ ಮೋದಿ ಅವರೇ ಆಯ್ಕೆ ಆಗಬೇಕು ಅಂದರೆ ಈ ಎರಡು ಅವಧಿಯಲ್ಲಿ ಸರ್, 10 ವರ್ಷದಲ್ಲಿ 9.5 ವರ್ಷದಲ್ಲಿ ಏನು ಅವೆಲ್ಲ ಅಭಿವೃದ್ಧಿ ಕಂಡಿದ್ದೀರಾ ನೀವು? ಅಭಿವೃದ್ಧಿ ಅಂದರೆ ಜನಕ್ಕೊಂದು ಅನುಕೂಲ ಮಾಡಿಕೊಟ್ಟವ್ರು ಅಷ್ಟೇ. ಇವಾಗ ಯಾರಿದ್ರು ಯಾರಾದ್ರೂ ಅದೇನೇ ಮಾಡೋದು. ನಮಗೇನಂದರೆ ನಮ್ಮ ದೇಶ ಒಂದು ಕಾಪಾಡ್ತಾರ, ಅದೊಂದು ಅಷ್ಟೇ ಬೇಕು ನಮಗೆ. ಸರಿ ಸರ್, ಈಗ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ಅವರ ಕಾರ್ಯವೈಖರಿ ಹೇಗಿದೆ? ಅದೇನು ಗೊತ್ತಾಗಲ್ಲ. ಅದು ರಾಜ್ಯ ಸರ್ಕಾರದ ಬಗ್ಗೆ ಅದೇನು ಇವಾಗೆಲ್ಲ ಗ್ಯಾರಂಟಿ ಮಾಡಿ ಇವಾಗ ಏನು ಯಾರಿಗೂ ಏನಿಲ್ಲ. ಇವಾಗ ನಮ್ಮಂಥವ್ರಿಗೆ ಏನು ಮಾಡಿಲ್ಲ ಅವರು. ಇವಾಗೆಲ್ಲ ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ, ಮಿನಿಸ್ಟರ್ ಅದಕ್ಕೆಲ್ಲ ಏರ್ಸ್ಕೊಂಡು ಹೋಗ್ತಾರೆ. ಸೊ ಅದೇ ಈಗ ಗ್ಯಾರಂಟಿ ಬಗ್ಗೆನೇ ಬರೋದಾದ್ರೆ ಆ ಯೋಜನೆಗಳಿಂದ ಅನುಕೂಲ ಇಲ್ವಾ ಸರ್ ಜನರಿಗೆ? ಯಾರಿಗೂ ಅನುಕೂಲ ಇಲ್ಲ. ನಾವು ರೇಷನ್ ಕಾರ್ಡು ಮಾಡಿಸಿಲ್ಲ, ಯಾವುದು ಮಾಡಿಸಿಲ್ಲ ನಾವು. ಅದು ಯಾಕೆ ರೇಷನ್ ಕಾರ್ಡಲ್ಲ, ಅದೂ ಮೋಸನೇ. ನೀವು ಯಾರೇನು ಚೆಕ್ ಮಾಡಿದ್ರೆ ಬರೀ ಸಾಹುಕಾರ ಮನೆಯಲ್ಲೇ ಐತೆ ಅದು ರೇಷನ್ ಕಾರ್ಡು. ಬಡವ್ರ ಮನೆ ಅಷ್ಟಾಗಿ ಕಮ್ಮಿ. ಅಂದರೆ ನಿಮ್ಮ ಪ್ರಕಾರ ತಲುಪ್ತಾ ಇಲ್ಲ ಅಂತ? ತಲುಪಲ್ಲ ಅಂದರೆ ಬೇಕಾದ ಮಾಡ್ಕೊಂಡವ್ರು ಅವರು. ಬೇಕಾದವ್ರಿಗೆ ಮಾಡಿದ್ದಾರೆ. ಬೇಕಾದ ನೀವು ಯಾರೇ ಅದು ಹೇಗೆ ಸರ್ ಬೇಕಾದವ್ರಿಗೆ ಸೆಲೆಕ್ಟ್? ಬೇಕಾದ್ರೆ ಬರೀ ದುಡ್ಡಿರೋರು ಮನೆಯೇ ಇರೋದು. ಇವಾಗ ಅದನ್ನು ಅಕ್ಕಿನೂ ಮಾರ್ಕೋತಾರೆ. ಈಗ ನಮ್ಮನೆ ಅಕ್ಕಪಕ್ಕದಲ್ಲೇ ಇದ್ದಾರೆ, ಅವರೇ ಅಕ್ಕಿ ಬೇಕಂತ ಕೇಳ್ತಾರೆ. ಹಾಗೆ ಇದ್ದವ್ರಿಗೇನೆ ಸಿಗ್ತಾ ಇದೆ ಅಂತನಾ? ಹೌದೌದು ಸರ್. ಈಗ ಈ ಉಚಿತ ಯೋಜನೆಗಳು ಬೇಕಿತ್ತು ಬೇಡವಾಗಿತ್ತು? ಬೇಕಾಗಿರ್ಲಿಲ್ಲ. ಇವಾಗ ಇಷ್ಟು ವರ್ಷ ಇರಲಿಲ್ಲ. ನಾವು ಇವಾಗ ಕೆಲಸ ಮಾಡ್ಕೊಂಡೇ ಇರ್ತೀವಿ. ಬಿಟ್ಟು ಕೊಟ್ಟರೆ ಏನು ಬತ್ತು ಭಾಗ್ಯ? ಉಚಿತ ಯೋಜನೆಗಳು ಬೇಡ, ಏನು ಬೇಕಾಗಿಲ್ಲ. ಜನಕ್ಕೊಂದು ಅನುಕೂಲ ಮಾಡಬೇಕು, ಮಕ್ಳಿಗೆ ಎಜುಕೇಷನ್ ಮಾಡಬೇಕು, ಒಂದು ಆಸ್ಪತ್ರೆ ಫ್ರೀ ಮಾಡಿದ್ರೆ ಅದಕ್ಕಿಂತ ಏನು ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ದುಡಿಯೋರೇ ಇರೋದು, ಯಾರು ಮಲ್ಕೊಳ್ಳೋರು ಇಲ್ಲ. ಇವಾಗ ನೀವೆಲ್ಲ ಫ್ರೀ ಕೊಟ್ಟರೆ ಹೋಗಲ್ಲ, ಕುಡ್ಬಿಟ್ಟು ಅಲ್ಲೇ ಆರಾಮಾಗಿ ಮಲಗಿರ್ತಾರೆ. ಅವನ ಹೆಂಡತಿ ಹೋಗಿ ಮನೆ ಕೆಲಸ ಮಾಡ್ಕೊಂಡು ಬರಬೇಕಾಯ್ತಿದೆ. ಸೊ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ ಸರ್. ತಾವು ಯಾವ ಕ್ಷೇತ್ರದವರು, ಎಲ್ಲಿಯವರು, ಯಾವ ಊರವರು? ನಾವು ಇಲ್ಲಿರೋರೆ. ಅಂದ್ರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬಂದು ಚೆನ್ನಾಗಿಂಪಲ್ಯ. ಅಲ್ಲಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವರಲ್ಲ, ಆ ಕ್ಷೇತ್ರದಲ್ಲಿ ಹೇಗೆ ನಡೀತಿದೆ ಅಭಿವೃದ್ಧಿ ಕೆಲಸಗಳು? ಅಲ್ಲಿ ಕೆಲಸ ಆದ್ರೆ ರೋಡ್ ಗೀಡೆಲ್ಲ ಇದು ಮಾಡಿದ್ದಾರೆ. ಅಂದ್ರೆ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರ? ಅಲ್ಲಿ ನಾವಿರೋ ಕಡೆ ಚೆನ್ನಾಗಿಂಪಲ್ಯ ಅನ್ನೋದು ಅಷ್ಟಾಗಿ ಬರಲ್ಲ ಅವರು. ಅಲ್ಲೇನು ಓಟ್ ಹಾಕಿಲ್ಲ ಅಂತ ಅಲ್ಲಿ ಇದು ಮಾಡಲ್ಲ. ಬೇರೆ ಕಡೆ ಎಲ್ಲ ಕೆಲಸ ಮಾಡೋರೆ ಮಾಡ್ತಾ ಇದ್ದಾರೆ. ಸೊ ಈಗೆಲ್ಲ ಇದೆಲ್ಲ ಒಂದು ವಿಚಾರಗಳನ್ನು ತಗೊಂಡ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಜನಪರವಾಗಿ ಅಂತ ತಮ್ಗನ್ಸುತ್ತೆ? ಜನಕ್ಕೊಂದು ಅನುಕೂಲ ಮಾಡ್ಕೋಬೇಕು ಅಷ್ಟೇನೆ. ಅದು ಹೇಳ್ದಂಗೆ ಆಸ್ಪತ್ರೆ ಬೇಕು, ಮಕ್ಳಿಗೆ ಎಜುಕೇಷನ್ ಬೇಕು, ಇನ್ನೇನು ಬೇಕಾಗಿ ಇನ್ನೇನು ಯಾರು ಏನು ಕೇಳಕ್ಕೆ ಹೋಗಲ್ಲ. ಎಸ್, ನಮಸ್ಕಾರ ಸರ್. ನಿಮಗೆ ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ಮೋದಿ. ಯಾಕೆ ಸರ್ ಮೋದಿಯವರು? ಮೋದಿಯವರು 70 ವರ್ಷದಿಂದ ಕಾಂಗ್ರೆಸ್ ಅವರು ಇದು ಮಾಡವ್ರೆ. ಅವಾಗಿಂದ ಏನು ಇದು ಮಾಡಿಲ್ಲ ಅವರು. ಆಮೇಲೆ
ಅಭಿವೃದ್ಧಿ ಮಾಡಿಲ್ಲ, ಇದು ಮಾಡಿಲ್ಲ. ಬಂದಾಗಿಂದ ಇವ್ರು ಬಂದ್ಮೇಲೆ ಚೆನ್ನಾಗೈತೆ. ಸೊ ಮೋದಿ ಅವ್ರು ಮತ್ತೆ ಆಗ್ಬೇಕು. ಮತ್ತೆ ಆಗಲ್ಲ. ಸರಿ ಸರ್, ಈಗ ರಾಹುಲ್ ಗಾಂಧಿ ಅವರು ಇದಾರಲ್ಲ, ಅವ್ರು ಆಗ್ಬೇಕಾ ಬೇಡವಾ? ಅವ್ರಿಗಿಂತ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆದ್ರಿಂದ ಪರವಾಗಿಲ್ಲ. ಅವರು ಕರ್ನಾಟಕ ಸ್ಟೇಟ್ ಅವ್ರು ಆದ್ರಿಂದ ಪರವಾಗಿಲ್ಲ. ಅದೇ ಈಗ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಹೆಸರೇ ಕೇಳಿ ಬರ್ತಾ ಇರೋದು ಪ್ರಧಾನಿ ಅಭ್ಯರ್ಥಿಯಾಗಿ. ಅವ್ರಾದ್ರೆ ಒಳ್ಳೇದಿರುತ್ತಾ, ಹೇಗೆ? ಪರವಾಗಿಲ್ಲ ಅವ್ರಾದ ಅಂದರೆ, ಯಾಕಂದ್ರೆ 60 ವರ್ಷದಿಂದ ಅವರು ಕಾಂಗ್ರೆಸ್ಸಲ್ಲೇ ಇದ್ದಾರೆ, ದುಡ್ದವ್ರೆ. ಅವರಾದರೆ ನಮ್ಮ ಮೊದಲು ದೇವೇಗೌಡರಾಗಿದ್ದರು, ಆಮೇಲೆ ನರಸಿಂಗರಾವ್ ಆಗಿರೋ ಸೌತ್ ಇಂಡಿಯನ್, ಇವರಾದರೆ ಇನ್ನೂ ಒಳ್ಳೆಯದಾಗಿದೆ. ನಿಮ್ಮ ಮುಖ್ಯ ಆಯ್ಕೆ ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರು ಪರ್ಟಿಕ್ಯುಲರ್ ಆಗಿ, ಮತ್ತೆ ಅವರ ಒಂದು ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿನ ಕಂಡಿದ್ದೀರ ತಾವು? ಬೇಜಾನ್ ಕಂಡ್ತೀನಿ ಸರ್. UP ನೋಡಿದ್ದೀರಾ ಸರ್? UP ನೋಡಿದ್ದೀರಾ? ಆಮೇಲೆ ಇದು ಕಾಶ್ಮೀರು 370 ಆ್ಯಕ್ಟ್ ತೆಗೆದವ್ರೆ. ಆಮೇಲೆ ಮೊನ್ನೆ ಬೇರೆ ಇದು ಮಾಡವ್ರೆ. ಅದಾಗಿರೋದ್ರಿಂದ ಮೋದಿ ಅವರು ಪರವಾಗಿಲ್ಲ. ಸರಿ ಸರ್, ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದ್ರೆ, ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ CM ಸಿದ್ದರಾಮಯ್ಯನವ್ರ ಬಗ್ಗೆ ಏನು? ಪರವಾಗಿಲ್ಲ ಸರ್, ಸಿದ್ದರಾಮಯ್ಯ ಅವ್ರು ಪರವಾಗಿಲ್ಲ. ಯಾಕಂದರೆ ಪರವಾಗಿಲ್ಲ. ನೆಕ್ಸ್ಟು DK ಆದ್ರೆ ಪರವಾಗಿಲ್ಲ ಸರ್. ಈಗ 2.5 ವರ್ಷ ಸಿದ್ದರಾಮಯ್ಯನವರಾಗಿ, ಮುಂದೆ 2.5 ವರ್ಷ DK ಆದ್ರೆ ಒಳ್ಳೆಯದು. ಯಾಕಂದರೆ ಸ್ಟೇಟಲ್ಲಿ ಇವ್ರು ಯಾರೂ ಇಲ್ಲ, ಇನ್ನೊಂದರೆ BJP ಅಂಥ ಲೀಡ್ರಸ್ ಇಲ್ಲ. ಯಡಿಯೂರಪ್ಪ ಇದ್ದೀರಾ ಪರವಾಗಿದ್ದಿಲ್ಲ. ಆದರೆ ಇವ್ರು ಇದ್ದಾರಲ್ಲ ಸರ್, DK ಸಿದ್ದರಾಮಯ್ಯ ಇದ್ರೆ ಪರವಾಗಿಲ್ಲ ಸರ್. ಈಗ ಈ ಕ್ಷೇತ್ರದ ಬಗ್ಗೆ, ಗಾಂಧಿನಗರ ಕ್ಷೇತ್ರದ ಬಗ್ಗೆ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಏನು ಮಾಡ್ತಾರೆ ಅಂದರೆ, ಅಭಿವೃದ್ಧಿ ಕೆಲಸಗಳನ್ನ ಏನಾದ್ರು ಮಾಡ್ತಾರಾ? ಈ ಕ್ಷೇತ್ರದ ಕಡೆ ಬರ್ತಾರೆ? ಬೇಜಾನ್ ಮಾಡೋರು ಸರ್, ಮಾಡೋರು ಬೇಜಾನ್ ಮಾಡೋರು, ಅಭಿವೃದ್ಧಿ ಮಾಡೋರು. ನೀವು ಮೆಜೆಸ್ಟಿಕ್ಕು ಇವೆಲ್ಲ ನೋಡ್ರಿ, ಕ್ಲೀನಾಗಿ ಅಭಿವೃದ್ಧಿ ಮಾಡೋರು. ಸರಿ, ಆಗಿದ್ರೆ ಈಗ ವಿರೋಧ ಪಕ್ಷವಾಗಿ BJP ಇದೆ. ಈ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು, ಹಾಗೇನೆ BJPಯ ರಾಜ್ಯಾಧ್ಯಕ್ಷರನ್ನಾಗಿ BY ವಿಜೇಂದ್ರ ಅವರನ್ನ ಆಯ್ಕೆ ಮಾಡಿದ್ರು. CT ರವಿ ಕೊಡ್ಬೇಕಾಯ್ತು. CT ರವಿ ವಿರೋಧ ಪಕ್ಷಕ್ಕೆ CT ರವಿ ಕೊಟ್ಟಿರೋ ಚೆನ್ನಾಗಿರೋದು. ವಿರೋಧ ಪಕ್ಷಕ್ಕೆ CT ರವಿ ಅವರ ಇವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಬಿಡ್ತಾರೆ. ಯಾರು ಹೇಳ್ರಿ? ಅಶೋಕ್. CT ರವಿ ಇದ್ರೆ ರಾಜ್ಯಾಧ್ಯಕ್ಷ ಅವ್ರು ಕೊಡಬಾರ್ದಾಯ್ತು ಸರ್, ಯತ್ನಾಳ್ ಕೊಡ್ಬೋದಾಯ್ತು. ಏನು ಅಸಮಾಧಾನ ಇದೆ. ನಿಮ್ಮ ಪ್ರಕಾರ 2 ಆಯ್ಕೆಗಳು ಹೌದು ಸರಿಯಾಗಿಲ್ಲ ಅಂತ? ಸರಿ ಇಲ್ಲ. ಓಕೆ, ಸೊ ಇದೆಲ್ಲ ನೋಡಿದ ಮೇಲೆ ಈಗ BJP ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ನೇರವಾಗಿ ಫೈಟ್ ಮಾಡ್ತಿದೆ, BJP ಮತ್ತು JDS ಮೈತ್ರಿಯಾಗಿ ಹೊರಟಿದೆ ಲೋಕಸಭೆಗೆ. ವರ್ಕೌಟ್ ಆಗುತ್ತೆ ಅಂತೀರಾ? ವರ್ಕೌಟ್ ಆಯ್ತೈತೆ. ಅವ್ರ ಜನತೆಗಳಿಗೆ ವರ್ಕೌಟ್ ಆಯ್ತೈತೆ. ಕಾಂಗ್ರೆಸ್ ಸ್ವಲ್ಪ ಎಡ್ ಬೀಳ್ತೈತೆ. ಹೌದು, ಯಾರು ಕುಮಾರಸ್ವಾಮಿ ಬಂದಾಗಿಂದ ಪರವಾಗಿಲ್ಲ. ಬಂದರೆ ಅವರು ಅಸೆಂಬ್ಲಿಲಿ ಇದು ಮಾಡ್ತಾರೆ ಸರ್, ಅವರು ಸೌಂಡ್ ಮಾಡ್ತಾರೆ. ಯಾರು ಬೇರೆಯವ್ರು ಇನ್ಯಾರೂ ಇಲ್ಲ. ಸೊ ಇಲ್ಲಿ ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟು ಪ್ರಬಲವಾಗಿದೆ ಅಂತ ಇವೆರಡು ಪಕ್ಷಗಳು ಮೈತ್ರಿ ಮಾಡ್ಕೊತಿರೋದಾ, ಹೇಗೆ, ಏನಂತೀರ? ಪ್ರಬಲವಾಗಿದೆ ಅಂತ, ಕಾಂಗ್ರೆಸ್ ಪ್ರಬಲವಾಗಿದೆ ಅಂತ ಮಾಡ್ಕೊಂಡವ್ರೆ ಸರ್. ಎಲ್ಲೊಂದು ಕಡೆ ಈ ಪಂಚ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ್ದು ಜನಕ್ಕೆ ತಲುಪಿದೆ ಅನ್ಸುತ್ತಾ? ನೆಕ್ಸ್ಟ್ ಏಪ್ರಿಲ್ ಮೇ ಆಗಂಟನೆ ಸರ್ MP ಎಲೆಕ್ಷನ್ ಆಯಿತು ಅಂದರೆ ಎಲ್ಲ ಕಟ್ಟಾಯ್ತಿದೆ. ಇಲ್ಲಿವರೆಗೂ ತಲುಪಿದ್ಯಾ ಅಥವಾ ಅದರ ಅನುಕೂಲ ಇದೆಯಾ? ಏನು ತಲುಪೈತೆ. ಈ ಒಂದು ಯೋಜನೆಗಳೆಲ್ಲೋ ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿಯುತ್ತೆ ಅನ್ಸುತ್ತಾ ಕಾಂಗ್ರೆಸ್ಗೆ? ಹಿಡಿಯಾಕಿಲ್ಲ, ಯಾಕಂದ್ರೆ ಸೆಂಟ್ರಲಲ್ಲಿ ಮೋದಿ ಇರೋದ್ರಿಂದ ಕಷ್ಟ ಇದೆ. ನಿಮ್ಮ ಪ್ರಕಾರ JDS ಮತ್ತು BJP ಮೈತ್ರಿ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಎಷ್ಟು ಕ್ಷೇತ್ರ ಗೆಲ್ಬೋದು ಈ ಎರಡು ಪಕ್ಷ? ಸರ್, ಎರಡು ಸೇರಿ ನನಗೆ ಗೊತ್ತಿರೋಂಗೆ 22ರಿಂದ 23 ಗೆಲ್ಬೋದು. ಒಂದು 6 ಕಾಂಗ್ರೆಸ್ ಹೊಡಿಬೋದು ಸರ್. ಕಾಂಗ್ರೆಸ್ 6 ಹೊಡಿಬೋದು. ಸರಿ, ಈಗ ಈ ಮುಂದಿನ ಅಂದರೆ ಈ ಏನೇನು ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ, ಈ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ BJP ಅಧಿಕಾರಕ್ಕೆ ಬಂದರೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಯ್ಕೆ ಆದರೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವ ಅಭಿವೃದ್ಧಿ ಆಗಬೇಕು ಅಂತ? ಇವ್ರಿಗೆ ಯಂಗ್ಸ್ಟಾರ್ಗಳಿಗೆ ಇದು ಮಾಡ್ತಾರೆ, ಅಭಿವೃದ್ಧಿ ಆಯ್ತದೆ. ಅಭಿವೃದ್ಧಿ ಇದೆ. ನೀವು ಈ ಸೈಡ್ ಅಂದರೆ ನಾರ್ತ್ ಸೈಡ್ ಹೋಗ್ರಿ, ರೋಡ್ಸು ಇವೆಲ್ಲ ಕ್ಲೀನಾಗಿ ಇದು ಮಾಡೋರು ಸರ್ ಅವರು.